ಇವತ್ತೇನಾದ್ರೂ ನಾವು ಟೈಮ್ ಇಲ್ಲ ಅಂತ ಅನ್ಕೊಂಡ್ರೆ ಮುಂದೆ ಟೈಮ್ ನೋಡಕ್ ಅವರೇ ಇರೋದಿಲ್ಲ. ಅದೇ ದೊಡ್ಡದು ಅಂತ, ಅದೇ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಇವತ್ತು ಭೂಲೋಕದ ಸ್ವರ್ಗ ಅಂತ ಏನಾದ್ರು ಇದ್ರೆ ಇವತ್ತಿನ 21ನೇ ಶತಮಾನ ಅಂತ ಭಾವಿಸೋಣ. ಯಾಕೆಂದ್ರೆ ಕೇವಲ 3 ದಶಕಗಳ ಹಿಂದೆ, ನಾನು ಬಹಳ ವರ್ಷಗಳ ಹಿಂದಕ್ಕೆ ಹೋಗಲ್ಲ, ಕೇವಲ 3 ದಶಕ ಅಂದ್ರೆ 30 ವರ್ಷಗಳ ಹಿಂದೆ ಈ ರೀತಿ ಸವಲತ್ತುಗಳು ಇರ್ಲಿಲ್ಲ. ಅಂದ್ರೆ ಈ ರೀತಿ ಸವಲತ್ತು ಅಂದ್ರೆ ಇಷ್ಟು ವಾಹನಗಳ ವ್ಯವಸ್ಥೆ, ಈ ತರ ಒಳ್ಳೆ ಮನೆಯಲ್ಲಿ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಟಿವಿ, ಮೊಬೈಲು ಎಂಥದ್ದು ಇರ್ಲಿಲ್ಲ ರೀ. ಏನು ಇಲ್ಲದೆ ಬರುವಂತ ಕಾಲದಲ್ಲಿ ಇದೇ ಭಾರತದಲ್ಲಿ 100 ವರ್ಷಗಳ ಕಾಲ ಬದುಕಿದಂತಹ ಒಂದು ವ್ಯವಸ್ಥೆ ಇತ್ತು. ಇವತ್ತು ಎಲ್ಲ ಇದೆ, ಬದುಕಕ್ಕೆ ಆಯಸ್ಸಿಲ್ಲ. ಅದೇ ದೊಡ್ಡದು ಅಂತ. ಅಂದ್ರೆ ದೇವ್ರಿಗೆ ನಾವು ಆಯಸ್ಸನ್ನು ಕಿತ್ಕೊಂಡ್ಬಿಟ್ಟ, ಅವಾಗ ಹೋಗುನು ಯಾಕೋ ಅವ್ರಿಗೆ ಎಲ್ಲ ಸವಲತ್ತು ಕೊಟ್ಟು ಕಿತ್ಕೊಂಡ್ಬಿಟ್ಟ. ಇಲ್ಲ, ಎಲ್ಲ ಕೊಟ್ಟಿದ್ದಾರೆ, ದೇವ್ರು ಕಿತ್ಕೊಂಡಿಲ್ಲ. ನಾವು ನಮ್ಮ ಜೀವನ ಶೈಲಿಯಿಂದ ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊತಾ ಇದ್ವಿ ಅಷ್ಟೇ. ಯಾರು ಯಾವನೂ ಅಲ್ಲ, ಯಾರು ಯಾರು ಬರೆಯಲ್ಲ. 100 ವರ್ಷ ಬದುಕೋದಕ್ಕೆ ದೇವರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಬದುಕೋಬೇಕು ಅಂತ ಹೇಳಿದ್ರೆ ತಾಯಿ ಗರ್ಭದಲ್ಲಿ ಅಗ್ರಿಮೆಂಟ್ ಆಗಿದೆ. ಯಾರ ಅಂಗಾಂಗಗಳು 30-40 ವರ್ಷಕ್ಕೆ ಅವರ ಪ್ಯಾಂಕ್ರಿಯಾಸ್ ನಿಲ್ಲಬೇಕು, ಹೃದಯ ನಿಂತ್ಕೋಬೇಕು ಅಂತ ಎಲ್ಲೂ ಹೇಳಿಲ್ಲ, ಎಲ್ಲೂ ಬರೆಯಿಲ್ಲ. 100 ವರ್ಷ ನೀನ್ ಕೆಲಸ ಮಾಡ್ಬೇಕು. ಆದ್ರೆ ಅವನೊಂದು ಮುಂದೊಂದು ಅಗ್ರಿಮೆಂಟ್ ಬರ್ತೀವಿ ಹೇಳಿದಾನೆ, ಏನಂತ ಗೊತ್ತಾ? ಅವನಿಗೆ ಮಾತ್ರ ಹೇಳಿರ್ತಾನೆ, ನೀನು ಇನ್ನ ಅಂಗಾಂಗಗಳು 100 ವರ್ಷ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡ್ತವೆ ಅಂತ ನಾನ್ ಗ್ಯಾರಂಟಿ. ಆದ್ರೆ ಆ ಕೆಲಸ ಮಾಡ್ಬೇಕಾದ್ರೆ ನೀನು ಏನನ್ನ ಕುಡಿಬೇಕು, ಏನನ್ನ ತಿನ್ಬೇಕು, ಏನನ್ನ ತಿನ್ನಬಾರದು ಅಂತ ಸ್ವತಂತ್ರ ನಿನಗೆ ಕೊಟ್ಬಿಟ್ಟಿದ್ದೀನಿ. ಯಾರಿಗೆ ಕೊಟ್ಟಿದ್ದೇನೆ? ನೀರಿಗೆ ಕೊಟ್ಟಿದ್ದೀನಿ. ಅದನ್ನ ತಿಳಿದು ನೀನು ಬದುಕಿದ್ರೆ ನಿನ್ನ ಅಂಗಾಂಗಗಳು 100 ವರ್ಷಗಳ ಕಾಲ ಕೆಲಸ ಮಾಡ್ತವೆ. ಇನ್ನು ಅದ್ರ ಮೇಲೆ ಹೆಚ್ಚಿಗೆ ನೀನು ಅದು ನಿನ್ನ ಬೋನಸ್ ಬಳಸ್ಕೋಬಹುದಾ? ಖಂಡಿತಲ್ಲಿ ಮನುಷ್ಯರಿಗೆ ಇಡೀ ಜೀವ ಸಂಕುಲದಲ್ಲಿ ಹೆಚ್ಚು ವರ್ಷಗಳ ಕಾಲ ಬದುಕಲಿಕ್ಕೆ 84 ಲಕ್ಷ ಜೀವರಾಶಿಗಳಿರಂತ ನಾವೆಲ್ಲ ಓದಿದ್ದೀರಲ್ವ, ಅದರಲ್ಲಿ ಮನುಷ್ಯನಿಗೆ ಹೆಚ್ಚು ಆಯಸ್ಸು ಕೊಟ್ಟರು. ಯಾಕಂದ್ರೆ ದೇವರ ಪ್ರತಿರೂಪ ಮನುಷ್ಯ. ಯಾರ ರೂಪ? ದೇವರ ಪ್ರತಿರೂಪ ಮನುಷ್ಯ. ಇಂಥ ಮನುಷ್ಯ 100 ವರ್ಷ ಬದುಕಕ್ಕೆ ಅವಕಾಶ ಇದೆ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಏನನ್ನ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ, ಏನನ್ನ ಮಾಡಬಾರ್ದು ಅದನ್ನು ಮಾಡ್ತಾ ಇದೀವಿ. ಅದಕ್ಕೆ ಇವತ್ತು ಮನುಷ್ಯ ದುಃಖಿ ಆಗಿದ್ದಾನೆ. ದುಃಖಿ ಆಗೋದು ಹೋಗ್ಲಿ.